SSLC ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ. ಎಂದಿನಂತೆ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮೇಲುಗೈಯನ್ನು ಸಾಧಿಸಿರೋದು. ಈ ಬಾರಿ 625ಕ್ಕೆ 625 ಅಂಕವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ 22. ಮುಂದಿನ ದಿನಗಳಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ರೀತಿಯಲ್ಲಿ ವಿದ್ಯಾರ್ಥಿಗಳು ಬುಕ್ಕು ಹಿಡಿದು ಓದ್ತಾ ಇದ್ದಾರಪ್ಪ. ಏನು ಓದ್ತಿರ್ರಿ? 22. ಕಳೆದ ಬಾರಿ ಬರೀ ಇಬ್ಬರೇ 625ಕ್ಕೆ 625 ಪಡ್ಕೊಂಡಿರೋರು. ಸೊ ಈಗ ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನುವಂಥದ್ದನ್ನು ನೋಡಿಬಿಡೋಣ. ಇದರಲ್ಲಿ ಈಗ ಒಟ್ಟು 8,42,173 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಇದರಲ್ಲಿ ಪಾಸ್ ಆಗಿರೋದು 5,24,984. ಸೊ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಒಟ್ಟು ಫಲಿತಾಂಶ 62.34 ಬಂದಿದೆ. ಟಾಪ್ ಜಿಲ್ಲೆಗಳ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡ 91% ಇದೆ. ಮೊದಲ ಸ್ಥಾನದಲ್ಲಿ ಉಡುಪಿ 89%, ಅಂದರೆ 89 ಪಾಯಿಂಟ್ ಅಂದರೆ 90 ಅವ್ರದ್ದು. ಎರಡನೇ ಸ್ಥಾನದಲ್ಲಿದ್ದಾರೆ ಉತ್ತರ ಕನ್ನಡ 83. ಮೂರನೇ ಸ್ಥಾನದಲ್ಲಿ ಕಲಬುರಗಿ 42% ತಗೊಂಡು ಕೊನೆಯ ಸ್ಥಾನದಲ್ಲಿದ್ದಾರೆ. PUCಯಲ್ಲಿ ಯಾದಗಿರಿ ಕೊನೆಯ ಸ್ಥಾನದಲ್ಲಿತ್ತು, ಕಲಬುರಗಿ ಈಗ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಇನ್ನು ಎರಡನೇದು ಮತ್ತು ಮೂರನೇ ಪರೀಕ್ಷೆ ಬರೆದು ಅಂಕವನ್ನು ಉತ್ತಮಪಡಿಸಿಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಫೀಸ್ ಯಾವುದು ಇಲ್ಲ ಅದಕ್ಕೆ. 625ಕ್ಕೆ 625 ತೆಗ್ದಿನಿ ಅಂತ ಪೇರೆಂಟ್ಸಿಗೆ ಅವರೆಲ್ಲರಿಗೂ ಗೌರವ ಬಂದಿದ್ದರಿಂದ ಖುಷಿ ಆಗ್ತಿದೆ. ದೆನ್ ಸ್ಕೂಲ್ ಅವರು ನಿಮಗೆ ಅವರು ಹೇಳಿದರು, ನೀವು ಓದ್ರಿ ಅಷ್ಟೇ, ನಿಮ್ಮದು ಮುಂದಿನ ಚಿಂತೆ ಬೇಡ, ನಿಮಗೆ ನಿಮ್ಮ ಕರ್ತವ್ಯ ಓದೋದು ಅಂತಿದ್ರು. ಒಟ್ಟು ಅವ್ರ ಮೇಲೆ ಅವ್ರು ಏನು ಹೇಳ್ತಾರೆ ಅದು ಬ್ಲೈಂಡ್ ಬಿಲೀಫ್ ಆಗಿ ಕೇಳಿದ್ದೀನಿ. ಟೀಚರ್ಸ್ ಹೇಳಿದ್ದು ವಾಟ್ ನೆಕ್ಸ್ಟ್ ಅಂದರೆ, ಈಗ ನೆಕ್ಸ್ಟ್ ನಾನು ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೈ ಏಮ್ ಇಸ್ ಟು ಬಿಕಮ್ ಡಾಕ್ಟರ್. ಪೇರೆಂಟ್ಸ್ ಸಪೋರ್ಟ್ ಮತ್ತು ನಮ್ಮ ಸ್ಕೂಲ್ ಸ್ಟಾಫ್ ಟೀಚರ್ಸ್ ಅವ್ರ ಸಪೋರ್ಟಿಂದ ನನಗೆ ಈ ಪೊಸಿಷನ್ ಸಿಕ್ಕಿತ್ತು. ಮುಂದೆ ಇದು ನೀಟ್ ತೊಗೋಬೇಕಂತಿದ್ದೀನಿ, ಡಾಕ್ಟ್ರ್ ಪ್ರಿಪ್ರೇಷನ್. ಅದೇ 6 hours ಡೈಲಿ ಕೂತ್ಕೊತಿದ್ದೆ ಅಷ್ಟೇ. 620 ಬರ್ತಿದ್ದೀನಿ ಅಂದ್ಕೊಂಡಿದ್ದೆ, 625 ಗೊತ್ತಿರಲಿಲ್ಲ. ಏನು ಖುಷಿ ಆಗ್ತಿದೆ. ಮನೆಯಲ್ಲಿ ಸಪೋರ್ಟ್ ಮಾಡ್ತಿದ್ರು, ನೀನು ತೆಗಿಬೋದು ಅಂತ. ಅದು ತೊಗೊಂಡು ನಾನು ಓದ್ತಿದ್ದೆ. ತುಂಬ ಖುಷಿ ಆಗ್ತದೆ ಮಿಸ್ ಮಾರ್ಕ್ ನೋಡಿಬಿಟ್ಟು. ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ, 6 hours ಅಂತ ಓದ್ತಾನೆ ಇದ್ದೆ. ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರ ಬರುತ್ತೆ ಅಂತ. ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ತುಂಬ ಖುಷಿ ಆಯಿತು. ನ್ಯೂಸಲ್ಲಿ ನನ್ನ ಹೆಸರು ಬಂದಾಗ ನನಗೆ ಶಾಕ್ ಆಯ್ತಿದ್ದು ನಾನೇನಾ ಅಂತ. ಆಮೇಲೆ ಚೆಕ್ ಮಾಡಿದ್ವಿ ಫೋನಲ್ಲಿ, ಯಾವಾಗ ಗೊತ್ತಾಯಿತು. ಮನೇಲಿ ಅಪ್ಪ ಅಮ್ಮ ಇಬ್ಬರು ಸಪೋರ್ಟ್ ಮಾಡ್ತಿದ್ರು ತುಂಬ. ಸ್ಕೂಲಲ್ಲೂ ಅಷ್ಟೇ ಎಲ್ಲ ಮ್ಯಾಮ್ಗಳು ಯಾವುದೇ ರೀತಿ ಡೌಟ್ ಇದ್ದರೆ ಅದಷ್ಟನ್ನು ಕ್ಲಿಯರ್ ಮಾಡಿಕೊಡ್ತಿದ್ರು. ದಿನಕ್ಕೆ 3 ಸಬ್ಜೆಕ್ಟ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೆ. ಮತ್ತು ಇದಕ್ಕೆ ನಾನು ಎಕ್ಸ್ಕ್ಯೂಸಸ್ ಏನು ಕೊಡ್ತಾ ಇರಲಿಲ್ಲ. ನನಗೂ ಸ್ವಲ್ಪ ಭಯ ಎಲ್ಲ ಆಗ್ತಿತ್ತು. ಬಟ್ ಸ್ಕೂಲಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇರ್ತಿತ್ತು. ಇದರಿಂದ ನನಗೆ ಅಷ್ಟೊಂದು ಭಯ ಎಲ್ಲ ಹೊಟ್ಟೋಯ್ತು. ಸೆಲ್ಫ್ ಸ್ಟಡಿ ವಾಸ್ ದಿ ಓನ್ಲಿ ವೆಪನ್ ಫಾರ್ ಮಿ. ಗ್ರೂಪ್ಸ್ ಅಂತ ಇರ್ತಿತ್ತು ವಾಟ್ಸಪ್ಪಲ್ಲಿ. ಎಲ್ಲ ಮ್ಯಾಮ್ಗಳು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಆಗ ಕಳಿಸ್ತಾನೆ ಇದ್ದರು. ಇದನ್ನೆಲ್ಲ ನಾನು ನೋಡಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಎಕ್ಸಾಮ್ ಫೇಸ್ ಮಾಡೋಕ್ಕೆ. ತುಂಬ ಖುಷಿ ಆಗ್ತಿದೆ ಸರ್. ಇಷ್ಟೊಂದು ತೆಗಿತೀನಿ ಮಾರ್ಕ್ಸ್ನ ಅಂತ ನಾನು 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅಂದ್ಕೊಂಡಿದ್ದಿಲ್ಲ. ಆದರೆ ನಾನು 10th ಬಂದಾಗ ನನ್ನ ಟೀಚರ್ಸು ಅಷ್ಟು ಎನ್ಕರೇಜ್ ಮಾಡಿದ್ರು. 625 ತೆಗಿತ್ಯಾ, ನಿನ್ನ ಕೈಲಾಗುತ್ತೆ, ನಿನ್ಗೆ ಕೆಪಾಸಿಟಿ ಇದೆ, ತೆಗಿಬೋದು ಅಂತ ಎನ್ಕರೇಜ್ ಮಾಡಿದ್ರು. ಅದಕ್ಕೆ ನಾನು ತೆಗಿಯೋಕ್ಕಾಗಿದ್ದು. ನಮ್ಮ ಅಪ್ಪ ಅಮ್ಮನೂ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಕೋಪರೇಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಾನು ಇಷ್ಟೊಂದು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಮತ್ತು ಟೀಚರ್ಸು ಅಷ್ಟೇ ಸರ್, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾರ್ನಿಂಗ್ 8 o'clock ಸಾಯಂಕಾಲ 8 o'clock ತನಕ ಕ್ಲಾಸ್ ತಗೋತಿದ್ರು. ಸಂಡೇ ಸ್ಪೆಷಲ್ ಕ್ಲಾಸ್ನೂ ತಗೊತಿದ್ರು, ಟ್ಯೂಷನ್ಸ್ ಎಲ್ಲ ತಗೋತಿದ್ರು. ಅದಕ್ಕೆ ನಮ್ಗೆ ಹೆಲ್ಪ್ ಆಯಿತು. ಮತ್ತು ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಕೂಡ ಇರ್ತಿತ್ತು. ಕಾನ್ಫಿಡೆನ್ಸ್ ಇನ್ನೂ ತುಂಬ್ತಿದ್ರು. ಇಲ್ಲ ನೀನು ತೆಗಿತೀಯ, ಔಟ್ ಆಫ್ 4 ತೆಗಿ ಅಂತ ನಮ್ಮ ಟೀಚರ್ಸ್ ಎಲ್ಲ ಕಾನ್ಫಿಡೆನ್ಸ್ ತುಂಬ್ತಿದ್ರು. ಮೆಂಟಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಇಷ್ಟೆಲ್ಲ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಅಂದರೆ ಫುಲ್ ಸ್ಟ್ರೆಸ್ಸಾಗಿ ಏನು ಓದ್ತಿರ್ಲಿಲ್ಲ. ಓದೋ ಟೈಮಲ್ಲಿ ಕಾನ್ಸಂಟ್ರೇಷನ್ ಕಲಿತಿದ್ದೆ ಅಷ್ಟೇ ಸರ್. ನಾನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದದ್ದು ತುಂಬ ಖುಷಿಯಾಯಿತು. ನಾನು ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ. ಎಲ್ಲ ಟೀಚರ್ಸ್, ಪೇರೆಂಟ್ಸ್ ಎಲ್ಲರೂ ನನಗೆ ಸಪೋರ್ಟಿಯಾಗಿ ನಿಂತಿದ್ದರು. ಮತ್ತು ನನ್ನ ಸ್ಟಡಿ ಹಾರ್ಸ್ ಅಂದರೆ 4 to 5 hours ತುಂಬ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ. ಕಂಬೈನ್ ಸ್ಟಡೀಸ್ಗಿಂತ ಸೆಲ್ಫ್ ಸ್ಟಡೀಸ್ ಮಾಡ್ತಿದ್ದೆ. ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಮಿಥುನ್ ಪಬ್ಲಿಕ್ TV ಜೊತೆ ಇದ್ದಾರೆ. ಒಂದು ರೀತಿಯಲ್ಲಿ ಡಿಫ್ರೆಂಟ್ ವೇವಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ರಾಜಕಾರಣಿ ಆಗಬೇಕಂತೆ. ರಾಜಕಾರಣಿ ಆಗಬೇಕು ಅನ್ನುವಂತಹ ಕುತೂಹಲ ಮತ್ತು ಆ ಒಂದು ಆಸಕ್ತಿ ಹೇಗೆ ಬಂತು? ನೇರವಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಯಾಕೆ ಬಂತು ಪೊಲಿಟಿಷಿಯನ್ ಆಗಬೇಕು ಅಂತ? ಸರ್, ನಮ್ಮ ದೇಶ ನೋಡಿದಾಗೆಲ್ಲ ಕೆಲವೊಂದು ಏರಿಯಾಸಲ್ಲಿ ಇಂಪ್ರೂವ್ಮೆಂಟ್ ಇದೆ, ಇನ್ನೂ ಅಂದರೆ ಇಂಪ್ರೂವ್ ಆಗಿದೆ, ಡೆವಲಪಿಂಗ್ ಕಂಟ್ರಿ. ಸೊ ಇನ್ನೂ ಕೆಲವೊಂದು ಏರಿಯಾಸಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಪೊಲಿಟಿಷಿಯನ್ ಆಗಬೇಕು ಅಂತ ಆಸೆ. ಯಾವಾಗಿಂದ ಈ ಥರ ಯೋಚನೆ ಮಾಡಿದ್ರಿ? ಆಲ್ ಆಫ್ ದಿ ಸಡನ್ನ ಅಥವಾ ಮೊದಲೇ ಮಾಡಿದ್ರಾ? ಸರ್, ಮೊದಲಿಂದ ನಂಗೆ ಪೊಲಿಟಿಷಿಯನ್ ಆಗಬೇಕು ಅಂತಲೇ ಆಸೆ.
ಸೊ ಅಂದರೆ ಅವರಿದ್ದರೆ ಒಂಥರ ಬೇರೆ ಏರಿಯಾಸ್ನೆಲ್ಲ ಡೆವಲಪ್ ಮಾಡಿ ನಮ್ಮ ಜೊತೆ ಇರೋ ಸಿಟಿಸನ್ಸ್ನೆಲ್ಲ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವ್ರದ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲ ಇಂಪ್ರೂವ್ ಮಾಡಿ ನಮ್ಮ ದೇಶನ ಡೆವಲಪ್ಡ್ ಕಂಟ್ರಿಯಾಗಿ ನೋಡಬೇಕು ಅಂತ ಆಸೆ. ಯಾವ ಪೊಲಿಟಿಷಿಯನ್ ಅಂದರೆ ನಿಮ್ಗೆ ತುಂಬ ಇಷ್ಟ? ಸರ್ ನನಗೆ UP CM ಯೋಗಿ ಆದಿತ್ಯನಾಥ್ ಅಂದರೆ ತುಂಬ ಇಷ್ಟ. ಸೊ ಅವರು ಸಿಕ್ಕಾಪಟ್ಟೆ ಬ್ರೇವ್ ಇದ್ದಾರೆ. ಬೇರೆ ಯಾರೋ ಪ್ರೆಷರಿಂದ ಅವ್ರ ಡಿಸಿಷನ್ಸ್ ಚೇಂಜ್ ಮಾಡೋದಾಗಲಿ, ಬೇರೆ ಯಾರಿಗೋ ಹೆದರೋದಾಗಲಿ ಈ ಥರದ್ದೆಲ್ಲ ಮಾಡಲ್ಲ. ಸೊ ಅವ್ರು ನೋಡಿದ್ರೆ ತುಂಬ ಇಷ್ಟ. ಈಗ ಸಾಮಾನ್ಯವಾಗಿ ಈ ಒಂದು ವಯಸ್ಸಿನ ಆಧಾರದಲ್ಲಿ ಆ ಥರದ್ದು ಪೊಲಿಟಿಷಿಯನ್ ಆಗಬೇಕು, ಅವ್ರ ಥರ ನನಗೆ ಅವ್ರ ರೋಲ್ ಮಾಡಲು, ಅಥವಾ ಕಂಪ್ಲೀಟಾಗಿ ಪೊಲಿಟಿಕಲ್ ಸಿಸ್ಟಮ್ನ ಚೇಂಜ್ ಮಾಡ್ತೀನಿ ಅಥವಾ ನನ್ನಿಂದ ಸುಧಾರಿಸ್ತೀನಿ ಅನ್ನುವಂಥದ್ದು ಅಷ್ಟು ಸಹಜವಾಗಿ ಬರೋದಿಲ್ಲ. ಅವರಲ್ಲಿ ಏನು ಕ್ವಾಲಿಟೀಸ್ ಇಷ್ಟ ಆಯಿತು? ಸರಿ, CM ಅವರಿಂದ. ಎಸ್ ಎಸ್. ಸರ್ ಅವರು ಅಂದರೆ ತುಂಬ ಡಿಸಿಷನ್ ಕ್ಲಾರಿಟಿ ಇರುತ್ತೆ ಸರ್. ಇವಾಗ ಒಂದು ಸ್ವಲ್ಪ ಹೊತ್ತು ಅದು ಮಾಡ್ತೀವಿ, ನೆಕ್ಸ್ಟ್ ಒಂದು 2 ಮಂತ್ಸಿಗೆ ಚೇಂಜ್ ಮಾಡ್ತೀವಿ, ಅದಿರಲ್ಲ. ಸೊ ಒಂದು ಡಿಸಿಷನ್ ಅಂದರೆ ಸಿಕ್ಕಾಪಟ್ಟೆ ಬೋಲ್ಡ್ ಇರ್ತಾರೆ. ಮತ್ತು ಅದೇ ಬೇರೆಯವ್ರ ಪ್ರೆಷರಿಂದ ಅವ್ರ ಡಿಸಿಷನ್ಸ್ ಯಾವತ್ತೂ ಚೇಂಜ್ ಮಾಡಲ್ಲ.